ಇನ್ನು ಬೆಂಗಳೂರಿನಲ್ಲಿ ನಡೆದ ಕಾಂಗ್ರೆಸ್ ಪಕ್ಷದ 132ನೇ ಸ್ಥಾಪನಾ ದಿನಾಚರಣೆಯಲ್ಲಿ ಪ್ರಧಾನಿ ಮೋದಿಯನ್ನು ಗೃಹ ಸಚಿವ ಪರಮೇಶ್ವರ ಅಣಕ ಮಾಡಿದ್ರು. ಬ್ಲಾಕ್ ಮನಿ ವಿಚಾರವಾಗಿ ಚೆಕ್ ಪ್ರದರ್ಶಿಸಿ ಮೋದಿ 15 ಲಕ್ಷ ಬ್ಲಾಕ್ ಮನಿಯನ್ನ ನಿಮ್ಮ ಅಕೌಂಟ್ಗೆ ಹಾಕ್ತೇನೆ ಅಂದಿದ್ರು. ಇದೇ ನೋಡಿ, ಮೋದಿ ಅವರು ನನಗೆ 15 ಲಕ್ಷ ಚೆಕ್ ಕಳಿಸಿದ್ದಾರೆ, ಆದ್ರೆ ಇದರಿಂದ ನನಗೆ ಹಣ ಬರಲ್ಲ ಬಿಡಿ ಅಂತ ಪರಮೇಶ್ವರ ಹಣಕಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಮಾತಾಡಿದ ಸಿಎಂ ಮೋದಿ ಡಿಜಿಟಲೀಕರಣ ಅಂತ ಭಾಷಣ ಮಾಡ್ತಾರೆ, ಆದ್ರೆ ದೇಶದಲ್ಲಿ ಮೊಬೈಲ್ ಬರೋದಕ್ಕೆ ರಾಜೀವ್ ಗಾಂಧಿ ಕಾರಣ ಅಂದ್ರು. ಇನ್ನು ಚುನಾವಣಾ ಪ್ರಚಾರಕ್ಕೆ ಮೋದಿ ಖರ್ಚು ಮಾಡಿದ ಹಣ ಬ್ಲಾಕ್ ಅಥವಾ ವೈಟ್ ಮನಿನಾ ಅಂತ ಪ್ರಶ್ನಿಸಿದ್ರು. ಇನ್ನು ಭಾರತದ ಆರ್ಥಿಕ ಪರಿಸ್ಥಿತಿಯಲ್ಲಿ ನೋಟ್ ಬ್ಯಾನ್ ಮಾಡಿರೋದು ಆರ್ಥಿಕತೆಗೆ ಮಾಡಿದ ವ್ಯಭಿಚಾರ ಅಂತ ಸಂಸದ ವೀರಪ್ಪ ಮೊಯ್ಲಿ ಕಿಡಿಕಾರಿದ್ರು. ಇವತ್ತು ಈ 120 ಕೋಟಿ ಮೊಬೈಲ್ಗಳು ಪ್ರತಿಯೊಬ್ಬರ ಕೈನಲ್ಲಿ ಇದ್ರೆ ಇದಕ್ಕೆ ರಾಜೀವ್ ಗಾಂಧಿ ಅವರು ಕಾರಣ ಅಂತಕ್ಕಂಥದ್ದನ್ನು ಕೂಡ ತಿಳ್ಕೋಬೇಕು. ಈಗ ಮೋದಿ ಇವೆಲ್ಲ ಆದ್ಮೇಲೆ ವಿಜ್ಞಾನ ತಂತ್ರಜ್ಞಾನ ಎಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಬೆಳವಣಿಗೆ ಆದ್ಮೇಲೆ, ಕ್ರಾಂತಿ ಆದ್ಮೇಲೆ ಈಗ ಡಿಜಿಟಲ್ ಯೋಜನೆ ಮೋದಿ ಅವರು ಜನರ ಮನಸ್ಸನ್ನ ಬೇರೆ ಕಡೆ ತಿರುಗಿಸ್ಲಿಕ್ಕೋಸ್ಕರವಾಗಿ ಏನೆಲ್ಲ ಮಾಡ್ತಾ ಇದ್ದಾರೆ. ನಾವು 15 ಲಕ್ಷ ರೂಪಾಯಿ ಈ ಬ್ಲಾಕ್ ಮನಿಯನ್ನ ನಾವೆಲ್ಲ ಹೊರದೇಶದಿಂದ ತಂದು ಪ್ರತಿಯೊಬ್ಬರ ನಾಗರಿಕರ ಅಕೌಂಟ್ಗೆ, ಅವರ ಖಾತೆಗೆ 15 ಲಕ್ಷ ತುಂಬಿಸ್ತೇವೆ ನಿಮ್ಮ ಮಾತನ್ನ ಅವರು ನಿರ್ವಹಿಸಲಿಕ್ಕೆ ಆಗುದಿಲ್ಲ, ಎಲ್ಲಿಯೂ ಕೂಡ ಆಗುದಿಲ್ಲ. ಅದಕ್ಕಾಗಿ ತಂದಿದ್ದಾರೆ ಬ್ಲಾಕ್ ಮನಿ ವಿರುದ್ಧ ಅಂತೇಳಿ. ದುರ್ಭಿಕ್ಷ ಮಾಸದಿಂದ ಸುಭಿಕ್ಷ ಮಾಸದ ಕಡೆಗೆ ಹೆಜ್ಜೆ ಹಾಕುತ್ತೀವೋ ಅಥವಾ ಹೊಸ ವರ್ಷವು ಹಳೆಯ ವರ್ಷದಂತೆ ಹೆಜ್ಜೆ ಹಾಕುತ್ತಾ ಸಾಗುತ್ತೀವೋ ಗೊತ್ತಿಲ್ಲ. ಈ ಎಲ್ಲದಕ್ಕೂ ಇನ್ನು 3 ದಿನಗಳ ಕಾಲಾವಕಾಶ ಇದೆ. ಆದರೆ 3 ದಿನಗಳ ಒಳಗೆ ಇದ್ಯಾವುದು ಬಗೆಹರಿಯುವುದಿಲ್ಲ. ಕಾರಣ ಧೂಳು ಎದ್ದಿದೆ. ಧೂಳು ಮತ್ತೆ ಬಂದು ಭೂಮಿಯ ಮೇಲೆ ಸೆಟಲ್ ಡೌನ್ ಆಗಕ್ಕೆ ನನ್ನ ಲೆಕ್ಕಾಚಾರದಲ್ಲಿ 30 ದಿನವಾದರೂ ಬೇಕೇ ಬೇಕು. ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ ಗುಜರಾತ್ ಹುಡುಗ ವಿಶ್ವ ದಾಖಲೆಯನ್ನ ಬರೆದಿದ್ದಾನೆ. ಬರೋಬ್ಬರಿ 359 ರನ್ ಗಳಿಸಿದಂತ ಗುಜರಾತ್ನ ಸಮಿತ್ ಗೋಯಲ್ ಒಂದು ರೀತಿ ವಿಶ್ವ ದಾಖಲೆಯನ್ನ ಈಗ ಬರೆದಿರುವಂತದ್ದು. ಒಡಿಶಾ ವಿರುದ್ಧದ ರಣಜಿ ಪಂದ್ಯದಲ್ಲಿ ಸಮಿತ್ ಗೋಯಲ್ ದಾಖಲೆಯನ್ನ ಬರೆದಿಟ್ಟಿದ್ದಾನೆ.